ನಿಮ್ಗೆ ಬೆಳಗ್ಗೆ ಎದ್ದ ತಕ್ಷಣ ಮೊಣಕಾಲು ಅಥವಾ ಮಂಡಿಯಲ್ಲಿ ಬಿಗಿತ ಬರ್ತಾ ಇದೆ, ಟೈಟ್ ಆಗ್ತಾ ಇದೆ, ಎದ್ದು ಒಂದೆರಡು ಹೆಜ್ಜೆ ನಡೆಯಕ್ಕೆ ಆಗಲ್ಲ, ಅಥವಾ ಮೆಟ್ಲು ಹತ್ತಿ ಇಳ್ದಿ ಮಾಡ್ಬೇಕಾದ್ರೆ ಕಟ್ ಕಟ್ ಶಬ್ದ ಬರುತ್ತೆ, ಮಂಡಿಯಲ್ಲಿ ಬಾವು ಬಿಗಿತ ನೋವು ಬರ್ತಾ ಇದೆ ಅಂತ ಅನಿಸ್ತಾ ಇದೆಯಾ? ವಯಸ್ಸಾದ ನಂತರ ಎಲ್ಲರಿಗೂ ಮಕ್ಕಳು ಮೊಮ್ಮಕ್ಕಳ ಜೊತೆ ಆಟ ಆಡಬೇಕು, ದೇಶ ಸುತ್ತಬೇಕು, ತೀರ್ಥಯಾತ್ರೆಗೆ ಹೋಗ್ಬೇಕು ಅಂತ ಇರುತ್ತೆ. ಆದ್ರೆ ನನಗೆ ವಯಸ್ಸಾಯ್ತು, ಮಂಡಿ ನೋವು ಬಂತು, ನನಗೇನು ಮಾಡೋಕ್ಕಾಗಲ್ಲ ಅಂತ ನೀವು ಬೇಜಾರಾಗ್ತಾ ಇದ್ದೀರಾ. ನಿಮಗೆ ನಿಮ್ಮ ಮಂಡಿ ನೋವು ಕಟ್ ಹಾಕಬಾರ್ದು ಅಂತಂದ್ರೆ ಖಂಡಿತವಾಗಿ ಈ ಮೊಣಕಾಲಲ್ಲಿ ಆಸ್ಟಿಯೋ ಆರ್ಥರೈಟಿಸ್ ಯಾಕಾಗುತ್ತೆ, ನಾವು ಅದನ್ನ ಬೇಗ ಹೇಗೆ ಗುರುತಿಸಬಹುದು, ಅದನ್ನ ಹೇಗೆ ಗೆಲ್ಲಬಹುದು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇವತ್ತಿನ ವಿಡಿಯೋದಲ್ಲಿ ಈ ಮೊಣಕಾಲಲ್ಲಿ ನೋವು ಬರ್ತಾ ಇದೆ, ಸವಕಳಿ ಬರ್ತಾ ಇದೆ ಅಂದ್ರೆ ಅದು ಮೊದಲು ಗೊತ್ತಾಗುವಂತಹ ಲಕ್ಷಣಗಳು ಯಾವುದು, ಅದನ್ನ ನಾವು ಸರಿಪಡಿಸ್ಕೊಳ್ಳಿಕ್ಕೆ ನಮ್ಮ ಜೀವನ ಶೈಲಿಯಲ್ಲಿ ಏನೇನು ಬದಲಾವಣೆಗಳನ್ನ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ನಮ್ಮಲ್ಲಿ ಹೆಚ್ಚಿನವರು ಶ್ರಮಜೀವಿಗಳು. ಮನೆಯಲ್ಲೇ ಇದ್ದು ಕೆಲಸ ಮಾಡುವಂತಹ ಮಹಿಳೆಯರಿಂದ ಹಿಡಿದು ತೋಟಕ್ಕೆ ಗದ್ದೆಗೆ ಹೋಗಿ ಶ್ರಮಜೀವನ ಮಾಡುವಂತಹ ಗಂಡಸರ ತನಕ, ಅದರ ಜೊತೆಗೆ ನಿಂತ್ಕೊಂಡೇ ಪಾಠ ಮಾಡುವಂತಹ ಟೀಚರ್ಸು, ಬಸ್ ಕಂಡಕ್ಟರ್ ಆಗಿರ್ಬೋದು, ಎಲ್ಲರಲ್ಲೂ ಕೂಡ ಈ ಮೊಣಕಾಲಿನ ಮೇಲೆ ಹೆಚ್ಚು ಒತ್ತಡ ಬಿದ್ದುಬಿಡುತ್ತೆ. ಕೆಳಗಡೆ ಕೂತ್ಕೊಂಡು ಏಳುವಂತಹದ್ದು, ಮೆಟ್ಲು ಹತ್ತಿ ಇಳಿದಿ ಮಾಡುವಂಥದ್ದು, ಒಂದು ದೇವಸ್ಥಾನಕ್ಕೆ ಹೋದ್ರೆ ಓಡಾಡಬೇಕು, ಪ್ರವಾಸಕ್ಕೆ ಹೋದ್ರೆ ಓಡಾಡಬೇಕು, ಎಲ್ಲದರಲ್ಲೂ ಈ ಮೊಣಕಾಲಿನ ಮೇಲೆ ಒತ್ತಡ ಬೀಳ್ತಾ ಹೋಗುತ್ತೆ. ಈ ಮೊಣಕಾಲಲ್ಲಿ ಒತ್ತಡ ಬಿದ್ದು ಬಿದ್ದು ಮೊಣಕಾಲಲ್ಲಿ ತುದಿಯಲ್ಲಿರುವಂತಹ ಕಾರ್ಟಿಲೇಜ್ ಅನ್ನುವಂತಹ ಮೃದು ಎಲುಬು ಸವಕಳಿ ಬರುವಂತಹ ಚಾನ್ಸ್ ಇರುತ್ತೆ. ಅದನ್ನ ನಾವು ಸರಿಯಾಗಿ ನೋಡ್ಕೊಂಡಿಲ್ಲ ಅಂತಂದ್ರೆ, ನಮ್ಗೆ ಬೇಗ ಗುರುತಿಸ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ, ಈ ಮೃದು ಎಲುಬು ಯಾವುದು ಸವಿತಾ ಹೋಗುತ್ತೋ ಅದು ಸಂಪೂರ್ಣವಾಗಿ ಚೇತರಿಕೆ ಆಗಲ್ಲ. ಅಂದ್ರೆ ಇದು ಇರ್ರಿವರ್ಸಿಬಲ್, ಸಂಪೂರ್ಣವಾಗಿ ಅದನ್ನ ರಿಪೇರಿ ಮಾಡಕ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಇದಕ್ಕೆ ಇರುವಂತಹ ಮುಖ್ಯವಾದಂತಹ ಪರಿಹಾರ ಅಂತಂದ್ರೆ, ಅದನ್ನ ಆದಷ್ಟು ಬೇಗ ಗುರುತಿಸ್ಕೊಂಡು ಅದನ್ನ ಹೆಚ್ಚಾಗದಿರೋ ರೀತಿಯಲ್ಲಿ ನೋಡ್ಕೊಳ್ಳುವಂತಹದ್ದು. ಸೊ ಅದಕ್ಕೋಸ್ಕರ ನಾನು ಹೇಳ್ತೀನಿ ಎಲ್ಲರಿಗೂ, ಬೆಂಕಿ ಕಡಿಮೆ ಇದ್ದಾಗ ಕಡಿಮೆ ನೀರು ಸಾಕು ಬೆಂಕಿ ಆರ್ಸಕ್ಕೆ, ಬೆಂಕಿ ಹೆಚ್ಚಾದ್ಮೇಲೆ ಹೆಚ್ಚು ನೀರು ಬೇಕು, ಅಥವಾ ಸುಟ್ಟೋದ್ಮೇಲೆ ಆರ್ಸಕ್ ಆಗೋದಿಲ್ಲ, ಆರ್ಸಿದ್ರೆ ಉಪಯೋಗ ಆಗೋದಿಲ್ಲ ಅಂತ. ಅದಕ್ಕೋಸ್ಕರ ಈ ಮೊಣಕಾಲು ಮಂಡಿ ನೋವು ಸವಕಳಿ ಅಥವಾ ನೋವು ಬರ್ತಾ ಇದ್ದಾಗ ಅದನ್ನ ಬೇಗ ಗುರುತಿಸ್ಕೊಂಡು ಹೆಚ್ಚಾಗದಿರೋ ರೀತಿಯಲ್ಲಿ ನೋಡ್ಕೊಳ್ಳೋದು ಜಾಣ್ತನ. ಅದನ್ನ ಹೇಗ್ ಮಾಡಬೇಕು, ನಾವು ವಾರ್ನಿಂಗ್ ಸೈನ್ಸ್ ಏನು, ನನಗೆ ಮೊಣಕಾಲಲ್ಲಿ ಸವಕಳಿ ಬರ್ತಾ ಇದೆ ಅಂತ ಹೇಳುವಂತಹ ಮುನ್ಸೂಚನೆ ಅಥವಾ ನನಗೆ ಕಾಣಿಸುವಂತಹ ಲಕ್ಷಣಗಳೇನು ಅನ್ನೋದನ್ನ ನೋಡೋಣ. ಈ ಮೊಣಕಾಲು ಮಂಡಿ ನೋವಿನ ಆರ್ಥರೈಟಿಸ್ ಅಥವಾ ಸವಕಳಿಯಲ್ಲಿ 5 ಮುನ್ಸೂಚನೆಗಳು ಅಥವಾ ಲಕ್ಷಣಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಮೊದಲನೇದು ಮಾರ್ನಿಂಗ್ ಸ್ಟಿಫ್ನೆಸ್. ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಕೀಲು, ನನಗೆ ಓಡಾಡೋದು ಬೇಡ, ನನಗೆ ಬಿಗಿತ ಬರ್ತಾ ಇದೆ, ಒಂದು 10-15 ಹೆಜ್ಜೆ ಇಡೋ ತನಕ ನನಗೆ ಓಡಾಡಕ್ಕೆ ಆಗ್ತಾ ಇಲ್ಲ, ಟೈಟ್ ಅನಿಸ್ತಾ ಇದೆ, ನನಗೆ ನೋವು ಬರ್ತಾ ಇದೆ, ಬಿಗಿತ ಬರ್ತಾ ಇದೆ ಅಂತಂದ್ರೆ ಇದು ಮೊದಲ ಚಿಹ್ನೆ. ಅಂದ್ರೆ ನನಗೆ ಮಂಡಿಯಲ್ಲಿ ಎಲ್ಲದೂ ಸರಿ ಇಲ್ಲ, ಏನೋ ತೊಂದರೆ ಇದೆ, ಏನೋ ಸಮಸ್ಯೆ ಶುರು ಆಗ್ತಾ ಇದೆ ಅಂತ ಹೇಳುವಂತಹ ಮೊದಲ ಚಿಹ್ನೆ ಅಂತ ಅರ್ಥ ಮಾಡ್ಕೋಬಹುದು. ಏನೋ ಚಳಿ ಇದೆ, ನನಗೆ ಎದ್ದು ಓಡಾಡಕ್ ಆಗ್ತಾ ಇಲ್ಲ ಅಂತ ಇದನ್ನ ನಿರ್ಲಕ್ಷ್ಯ ಮಾಡ್ಬಿಡ್ತಾರೆ. ಸೊ ಆ ರೀತಿ ಅಲ್ಲ, ನನಗೆ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಓಡಾಡಕ್ಕಾಗಲ್ಲ, ಮಂಡಿಯಲ್ಲಿ ನೋವು ಬಿಗಿತ ಬರ್ತಾ ಇದೆ ಅಂತಂದ್ರೆ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ಎರಡನೇದು, ಆಕ್ಟಿವಿಟಿ ಮಾಡಬೇಕಾದ್ರೆ ಪೇನ್ ಬರುವಂತಹದ್ದು. ಅಂದ್ರೆ ಯಾವುದೇ ರೀತಿ ಕೆಲಸ ಮಾಡಬೇಕಾದ್ರೆ ಮೊಣಕಾಲಿನ ಮೇಲೆ ಒತ್ತಡ ಬಿದ್ದಾಗ ನೋವು ಬರೋದು. ಮೊಟ್ಟ ಮೊದಲು ನಾವು ಮೆಟ್ಲು ಇಳಿಬೇಕಾದ್ರೆ ಅಥವಾ ಇಳಿಜಾರಲ್ಲಿ ಇಳಿಬೇಕಾದ್ರೆ ಮಂಡಿಯಲ್ಲಿ ನೋವು ಶುರುವಾಗುತ್ತೆ. ನಂತರ ನಾವು ಜೋರಾಗಿ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದೆ, ಅಲ್ಲಿ ಒಂದು 50-60 ಮೆಟ್ಲಿತ್ತು, ಇಳಿದ ನಂತರ ನನಗೆ ಮಂಡಿ ನೋವು ಶುರುವಾಯಿತು ಅಂತ ಬಹಳ ಜನ ಹೇಳ್ತಿರ್ತಾರೆ. ಈ ತರ ಸಮಸ್ಯೆ ಬಂದ್ರೆ, ಅಥವಾ ಏರುಪೇರು ಇರುವಂತಹ ಜಾಗದಲ್ಲಿ ಹೋಗಿ ಬಂದಾಗ, ಅಥವಾ ಎಲ್ಲಾದ್ರೂ ಹೊರಗಡೆ ಊರಿಗೆ ಹೋಗಿದ್ದೆ ಅವಾಗ ಬಂದ ನಂತರ ನೋವು ಶುರುವಾಯಿತು ಅಂತ ಹೇಳೋರು ಇರ್ತಾರೆ. ಅಥವಾ ನಮ್ಗೆ ಸಾಮಾನ್ಯವಾಗಿ ಕುರ್ಚಿ ಮೇಲೆ ಕೂತ್ಕೊಂಡು ಏಳದೆ ಕಷ್ಟ ಆಗ್ತಾ ಇದೆ, ನೆಲದ ಮೇಲೆ ಆರಾಮಾಗಿ ನಾನು ಕಾಲ್ ಮಡ್ಚ್ಕೊಂಡು ಚಕ್ಕಲ್ಪಟ್ಟೆ ಹಾಕೊಂಡು ಚಕ್ಕಲ್ಪಕ್ಕಲ್ ಹಾಕೊಂಡು ಕೂತ್ಕೋತಾ ಇದ್ದೆ, ಆದ್ರೆ ಈಗ ಕೂತ್ಕೊಂಡು ಏಳಕ್ ಆಗ್ತಾ ಇಲ್ಲ, ನನಗೆ ಕೆಳಗಡೆ ಕೂತ್ಕೊಂಡು ಕಾಯಿ ತುರಿಯಕ್ಕೆ ತರಕಾರಿ ಹೆಚ್ಚಿ ಏಳ್ಬೇಕಾದ್ರೆ ಮಂಡಿ ನೋವು ಬರ್ತಾ ಇದೆ ಡಾಕ್ಟ್ರೇ, ಭಾರತೀಯ ಶೈಲಿಯ ಶೌಚಾಲಯದಲ್ಲಿ ಕೂತ್ಕೊಂಡು ಏಳಕ್ ಕಷ್ಟ ಆಗ್ತಾ ಇದೆ ಅಂತ ಹೇಳ್ತಿರ್ತಾರೆ. ಇದು ಕೂಡ ಮೊದಲ ಚಿಹ್ನೆ. ಅಂದ್ರೆ ನನಗೆ ಯಾವುದೇ ರೀತಿಯಾದಂತಹ ಮಂಡಿ ಮೇಲೆ ಒತ್ತಡ ಹೆಚ್ಚು ಬೀಳುವಂತಹ ಆಕ್ಟಿವಿಟಿ ಇದ್ದಾಗ ನೋವು ಬರುವಂತಹದ್ದು. ಇದನ್ನ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ಅಂದ್ರೆ ಇದು ನನಗೆ ಸಿಗ್ನಲ್ ಕೊಡ್ತಾ ಇದೆ, ನೋಡು ನನ್ನಲ್ಲಿ ಏನೋ ಸರಿ ಇಲ್ಲ, ಇದನ್ನ ಬೇಗ ಸರಿ ಮಾಡ್ಕೋ, ನನ್ನ ಸರಿ ಮಾಡ್ಕೋ ಅಂತ ಅದನ್ನ ನಮ್ಗೆ ಎಚ್ಚರಿಕೆ ಗಂಟೆ ಹೇಳ್ತಾ ಇದೆ. ಅದನ್ನ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ಮೂರನೇದು, ನಮ್ಗೆ ಮಂಡಿಯಲ್ಲಿ ಕಟ್ ಕಟ್ ಅಂತ ಶಬ್ದ ಬರುವಂತಹದ್ದು. ಮಂಡಿಯಲ್ಲಿ ಅಥವಾ ಎಲ್ಲ ಕೀಲ್ಗಳಲ್ಲಿ ನೆಟ್ಗೆ ಬರುತ್ತೆ. ನೆಟ್ಗೆ ಬರುವಂತಹದ್ದು ಸಾಮಾನ್ಯವಾಗಿ ಎಲ್ಲ ಕೀಲ್ಗಳಲ್ಲೂ ಕಾಣಿಸುತ್ತೆ, ಅದು ನಾರ್ಮಲ್. ಆದ್ರೆ ಪ್ರತಿ ಸಲ ಕೂತ್ಕೊಂಡು ಏಳ್ಬೇಕಾದ್ರೆ, ಓಡಾಡ್ಬೇಕಾದ್ರೆ, ಮಂಡಿಯನ್ನ ಮಡಚಿದಾಗ, ಮಂಡಿ ಮೇಲೆ ನಾವೊಂದು ಕೈ ಇಟ್ಟು ನೋಡಿದಾಗ ಅಲ್ಲಿ ಕರ್ ಕರ್ ಅಂತ ಶಬ್ದ ಬರ್ತಾ ಇದ್ರೆ ಅದು ಒಂದಕ್ಕೊಂದು ಮೂಳೆ ಘರ್ಷಣೆ ಕೊಡ್ತಾ ಇರುವಂತಹ
ಲಕ್ಷಣ. ಅಂದ್ರೆ ಈಗ ನಾವೊಂದು ಕೀಲನ್ನ ಅಥವಾ ಒಂದು ಬಾಗ್ಲನ್ನ ತೆಗಿಬೇಕಾದ್ರೆ ಅದು ಯೂಶಲಿ ಹೆಚ್ಚಿನ ಸಲ ಸೌಂಡ್ ಮಾಡಲ್ಲ, ಯಾವುದೇ ರೀತಿ ಸೌಂಡ್ ಇಲ್ಲದೆ ಬಾಗ್ಲನ್ನ ತೆಗಿಬಹುದು. ಆದ್ರೆ ಅದು ಟೈಟ್ ಆಗಿದ್ರೆ ಅದು ಕರ್ರ ಅಂತ ಶಬ್ದ ಮಾಡುತ್ತೆ, ಅದರಲ್ಲಿ ಶಬ್ದ ಬರುತ್ತೆ, ಅಂದ್ರೆ ಅದು ಟೈಟ್ ಆಗಿದೆ. ಅದೇ ರೀತಿ ಮಂಡಿಯಲ್ಲಿ ಅದು ಟೈಟ್ ಆಗಿದೆ ಅಂತ ಹೇಳಲಿಕ್ಕೆ ಅಥವಾ ಒಳಗಡೆ ಘರ್ಷಣೆ ಮಾಡ್ತಾ ಇದೆ ಅನ್ನೋದು ನಮಗೆ ಮಂಡಿ ಮೇಲೆ ಕೈ ಇಟ್ಟು ನಾವು ಮೂವ್ಮೆಂಟ್ ಮಾಡಿದಾಗ ಕಟ್ ಕಟ್ ಅಂತ ಶಬ್ದ ಬರ್ತಾ ಇದೆಯಾ, ಒಂದು ರೀತಿ ಮರಳು ನಮ್ಮ ಮಂಡಿ ಒಳಗಡೆ ಆಡ್ದಂಗೆ ಆಗ್ತಾ ಇದೆಯಾ ಅನ್ನೋಂಥದ್ದು ಮೂರನೇ ಮುಖ್ಯವಾದಂತಹ ಚಿಹ್ನೆ. ಅದನ್ನ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ನಾಲ್ಕನೇದು ಮಂಡಿಯಲ್ಲಿ ಬಾವು ಬರುವಂತದ್ದು. ನಾನು ಮುಂಚೆ ಆರಾಮಾಗಿ ಪ್ಯಾಂಟ್ ಹಾಕೋತಾ ಇದ್ದೆ ಡಾಕ್ಟರ್, ಈಗ ಪ್ಯಾಂಟ್ ಹಾಕೊಳ್ಳೋಕೆ ಮಂಡಿಯಲ್ಲಿ ಒಂಥರ ಬಾವು ಬರ್ತಾ ಇದೆ, ಮತ್ತೊಂದು ಮಂಡಿಗಿಂತ ಸ್ವಲ್ಪ ದಪ್ಪ ಆಗಿದೆ, ಎರಡು ಮಂಡಿಗಳು ಕೆಲವೊಮ್ಮೆ ದಪ್ಪ ಆಗಿದೆ, ಪ್ಯಾಂಟ್ ಟೈಟ್ ಅನಿಸ್ತಾ ಇದೆ ಅನ್ನೋಂತ ಹೇಳುವಂತವ್ರು ಸ್ವಲ್ಪ ಜನ ಇರ್ತಾರೆ. ಅಂದ್ರೆ ಮಂಡಿಯಲ್ಲಿ ಬಾವು ಬರ್ತಾ ಇದೆ ಅಂತ ಲಕ್ಷಣ. ಸೊ ಅದನ್ನ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ಬಾವು ಬರ್ತಾ ಇದೆ ಅಂತಂದ್ರೆ ಮಂಡಿ ಒಳಗಡೆ ಈ ಸವಕಳಿ ಬಂದು ಅಥವಾ ಒಳಗಡೆ ಉರಿಯೂತ ಬಂದು ನಮ್ಗೆ ನೋವು ಬರ್ತಾ ಇದೆ, ಅದನ್ನ ಬೇಗ ನಾವು ಸರಿಪಡಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಇದು ನಾಲ್ಕನೇ ಮುಖ್ಯವಾದಂತಹ ಮುನ್ಸೂಚನೆ ಅಥವಾ ಚಿಹ್ನೆ ಅಂತ ಹೇಳ್ಬೋದು. ಐದನೇದು ರೆಡ್ಯೂಸ್ಡ್ ಫ್ಲೆಕ್ಸಿಬಿಲಿಟಿ. ಅಂದ್ರೆ ನನಗೆ ಮುಂಚೆ ಆರಾಮಾಗಿ ಕೆಲವೊಂದು ಮಾಡ್ಲಿಕ್ಕೆ ಆಗುವಂತ ಕೆಲಸಗಳಲ್ಲಿ ಈಗ ಕಷ್ಟ ಆಗ್ತಾ ಇದೆ ಅಂತ. ಮುಂಚೆ ನಾನು ಆರಾಮಾಗಿ ನೆಲದ ಮೇಲೆ ಕಾಲನ್ನ ಚಕ್ಕಲ್ಪಟ್ಟೆ ಹಾಡ್ಕೊಂಡು ಕೆಳಗಡೆ ನೆಲದ ಮೇಲೆ ಕೂತ್ಕೋತಾ ಇದ್ದೆ, ನಾನು ಆರಾಮಾಗಿ ಇಷ್ಟು ದೂರ ವಾಕಿಂಗ್ ಹೋಗಿ ಬರ್ತಾ ಇದ್ದೆ, ನೋವು ಆಗ್ತಿರ್ಲಿಲ್ಲ ಅಥವಾ ಬಿಗಿತ ಬರ್ತಿರ್ಲಿಲ್ಲ. ಈಗ ನನಗೆ ಕೆಳಗಡೆ ನೆಲದ ಮೇಲೆ ಕೂತ್ಕೊಂಡ್ರೆ ಕಾಲು ಸಂಪೂರ್ಣ ಫೋಲ್ಡ್ ಆಗ್ತಾ ಇಲ್ಲ, ನನಗೆ ಆರಾಮಾಗಿ ಮೆಟ್ಲು ಹತ್ತಿ ಇಳಿದು ಮಾಡಕ್ ಕಷ್ಟ ಆಗುತ್ತೆ, ಕಾಲು ಫುಲ್ ಫೋಲ್ಡ್ ಆಗಲ್ಲ, ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ, ಮಂಡಿ ಮೂವ್ಮೆಂಟ್ ಕಡಿಮೆ ಆಗಿದೆ ಅನ್ನೋಂಥದ್ದು ಕೂಡ ಇದರಲ್ಲಿ ಮಂಡಿಯಲ್ಲಿ ಏನೋ ತೊಂದರೆ ಇದೆ ಅಥವಾ ಸವಕಳಿ ಇದೆ ಅಥವಾ ಒಳಗಡೆ ಏನಾದ್ರು ಉರಿಯೂತ ಬರ್ತಾ ಇದೆ, ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇರುವಂತ ಲಕ್ಷಣ. ಸೊ ಈ 5 ಲಕ್ಷಣಗಳನ್ನ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ಒಳಗಡೆ ಈ ಯಾವುದೇ ಲಕ್ಷಣಗಳು ನಮ್ಗೆ ಕಾಣಿಸ್ಕೊಂಡ್ರೆ 1-2 ರಿಂದ 3 ತಿಂಗಳಕ್ಕಿಂತ ಹೆಚ್ಚಿದೆ ಅಂದ್ರೆ ಆದಷ್ಟು ಬೇಗ ನಾವು ಡಾಕ್ಟರ್ ಹತ್ರ ಹೋಗಿ ಅದನ್ನ ಸರಿಪಡಿಸ್ಕೊಳ್ಳುವಂಥದ್ದು ಅಥವಾ ಅದಕ್ಕೆ ಕಾರಣ ಗೊತ್ತು ಮಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಯಾಕಂದ್ರೆ ಈ ಮಂಡಿಯ ತುದಿಯಲ್ಲಿರುವಂತಹ ಕಾರ್ಟಿಲೇಜ್ ಅನ್ನುವಂಥದ್ದು ಒಂದಕ್ಕೊಂದು ಘರ್ಷಣೆ ಬಂದಾಗ ಮೂಳೆಗೆ ಮೂಳೆ ತಿಕ್ಕತ್ತೆ. ಅಂದ್ರೆ ಒಂದು ಉದಾಹರಣೆ ಹೇಳೋದಾದ್ರೆ, ಈಗ ನಾವು ತೆಂಗಿನಕಾಯಿನ ನೋಡಿದೀವಿ, ತೆಂಗಿನಕಾಯಿಲಿ ಆ ಕಾಯರ್ ಅಥವಾ ಕತ್ತ ಏನಿರುತ್ತೋ ಅದು ಇದ್ದಾಗ ಅದು ಕೆಳಗಡೆ ಬಿದ್ರೆ ಅದು ಸುಲಭದಲ್ಲಿ ಒಡೆಯೋದಿಲ್ಲ. ಯಾವಾಗ ತೆಂಗಿನಕಾಯಿಯ ಆ ಮೇಲ್ಗಡೆ ಇರುವಂತಹ ಪ್ರೊಟೆಕ್ಟಿವ್ ಪದರ ಇರೋದಿಲ್ವೋ ಅದು ಬಿದ್ದಾಗ ಅದು ಒಡೆಯುವಂತ ಸಾಧ್ಯತೆ ಜಾಸ್ತಿ. ಅದೇ ರೀತಿ ಕಾರ್ಟಿಲೇಜ್ ಇದ್ದಾಗ ಸ್ಮೂತ್ ಆಗಿ ಮಂಡಿ ಮೂವ್ಮೆಂಟ್ ಆಗುತ್ತೆ, ಅದು ನಮ್ಮ ದೇಹದ ಶಾಕ್ ಅನ್ನ ತಗೊಳುತ್ತೆ, ಶಾಕ್ ಅಬ್ಸಾರ್ಬರ್ ತರ ಅಂತ ಹೇಳ್ಬೋದು. ಅದು ಇಲ್ಲೇ ಇದ್ದಾಗ ಮಂಡಿ ಮೂಳೆ ಒಂದಕ್ಕೊಂದು ಹೇಗೆ ಕಾಯಿ ಒಡೆಯುತ್ತೋ ಅದೇ ರೀತಿ ಒಳಗಡೆ ಮೂಳೆ ಕೂಡ ಸವಕಳಿ ಬಂದು ಮೂಳೆ ತಿನ್ನಾಗ್ತಾ ಹೋಗುತ್ತೆ, ಒಳಗಡೆ ಇರುವಂತಹ ನರಗಳ ಎಕ್ಸ್ಪೋಸ್ ಆಗಿ ನೋವು ಹೆಚ್ಚು ಕಾಣಿಸ್ಕೊತಾ ಹೋಗುತ್ತೆ. ಅದನ್ನ ಸರಿಪಡಿಸ್ಲಿಕ್ಕೆ ಸಂಪೂರ್ಣವಾಗಿ ಆಗೋದಿಲ್ಲ, ಯಾವುದೋ ಮಾತ್ರೆ ಔಷಧಿಯಿಂದ ಆಗದೆ ಇರುವಂತಹ ಹಂತಕ್ಕೂ ಕೂಡ ಹೋಗ್ಬಿಡ್ಬೋದು. ಸೊ ಅದಕ್ಕೋಸ್ಕರ ನಾವು ಎಚ್ಚರಿಕೆಯಿಂದ ಈ 5 ಲಕ್ಷಣಗಳನ್ನ ಇದ್ರೆ ಸರಿಯಾಗಿ ಬೇಗ ಸರಿಯಾಗ್ತಾ ಇಲ್ಲ, 1-2-3 ತಿಂಗಳಕ್ಕಿಂತ ಹೆಚ್ಚಿದ್ರೆ ಆದಷ್ಟು ಬೇಗ ಅದರ ಬಗ್ಗೆ ನಾವು ಅದನ್ನ ಕ್ರಮ ಕೈಗೊಳ್ಬೇಕು. ಈ ತೊಂದರೆ ಹೆಚ್ಚಾಗಬಾರ್ದು ಅಂದ್ರೆ ನಾವೇನೇನ್ ಮಾಡ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಮೊಟ್ಟ ಮೊದಲನೇದಾಗಿರುವಂತಹದ್ದು ಬಹಳ ಮುಖ್ಯವಾಗಿರುವಂತಹದ್ದು ನಮ್ಮ ದೇಹದ ತೂಕವನ್ನ ಸರಿಯಾಗಿ ಮೇಂಟೈನ್ ಮಾಡಬೇಕು. ಯಾಕಂದ್ರೆ 1 ಎಕ್ಸ್ಟ್ರಾ kg ತೂಕ ಇದ್ರೂ ಕೂಡ ಆ ತೂಕ ನಾವು ನಡಿಬೇಕಾದ್ರೆ, ಓಡಾಡಬೇಕಾದ್ರೆ, ಹತ್ತಿ ಇಳಿದಿ ಮಾಡಬೇಕಾದ್ರೆ 4 ಪಟ್ಟು ಹೆಚ್ಚು ಒತ್ತಡ ಮಂಡಿ ಮೇಲೆ ಬೀಳುತ್ತೆ. ಅಂದ್ರೆ ನಾವು 5 kg ತೂಕ ನನ್ನ ದೇಹ ತೂಕವನ್ನ ಕಡಿಮೆ ಮಾಡ್ಕೊಂಡ್ರೆ ನನ್ನ ಮಂಡಿ ಮೇಲೆ 20 kg ತೂಕ ನಾನು ಓಡಾಡಬೇಕಾದ್ರೆ, ನಡಿಬೇಕಾದ್ರೆ, ಹತ್ತಿ ಇಳಿದಿ ಮಾಡಬೇಕಾದ್ರೆ 20 kg ತೂಕ ಕಡಿಮೆ ಬೀಳುತ್ತೆ ಅಂತ. ಸೊ ಅದಕ್ಕೋಸ್ಕರ ನನ್ನ ದೇಹದ ತೂಕ ಎಷ್ಟು ನನ್ನ ಕರೆಕ್ಟ್ ಆಗಿ ನನ್ನ ದೇಹದ ಹೈಟಿಗೆ ಎಷ್ಟು ಸರಿ ಇರಬೇಕು ಅಂತ ತಿಳ್ಕೊಂಡು ಸರಿಪಡಿಸ್ಕೊಳ್ಳೋದು ಬಹಳ ಮುಖ್ಯ. ಅದಕ್ಕೆ ಬೇಕಾಗಿರುವಂತಹ ವಾಕಿಂಗ್, ವ್ಯಾಯಾಮ, ಆಹಾರ ಪದ್ಧತಿ, ಜೀವನ ಶೈಲಿ, ಒತ್ತಡ ಕಡಿಮೆ ಮಾಡೋದು, ನಿದ್ದೆ ಮಾಡ್ಕೊಳ್ಳೋದು, ಇವನ್ನೆಲ್ಲ ಸರಿಪಡಿಸ್ಕೊಂಡು ದೇಹ ತೂಕವನ್ನ ಮೇಂಟೈನ್ ಮಾಡ್ಕೊಂಡು ಹೋಗುವಂಥದ್ದು ಬಹಳ ಮುಖ್ಯ. ದೇಹ ತೂಕ ಹೇಗೆ ಮೇಂಟೈನ್ ಮಾಡಬೇಕು ಎಲ್ಲರಿಗೂ ಗೊತ್ತು, ಆದ್ರೆ ಅದನ್ನ ಸರಿಯಾಗಿ ಅನುಸರಿಸಲಿಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಸುಲಭ ಆಗೋ ರೀತಿಯಲ್ಲಿ ನಾನು 21 ದಿನದ ಒಂದು ಕೋರ್ಸ್ ಅನ್ನ ತಯಾರು ಮಾಡಿದ್ದೀನಿ. ಈ ದಸರಾ ದಿವಸ ಅದನ್ನ ನಾನು ಲಾಂಚ್ ಮಾಡ್ತಾ ಇದ್ದೀನಿ. drkishanbhagwat.com ವೆಬ್ಸೈಟಿಗೆ ಹೋದ್ರೆ ಅದರ ಸಂಪೂರ್ಣ ಮಾಹಿತಿ ಸಿಗುತ್ತೆ, ನೀವು ಅದನ್ನ ತಗೋಬಹುದು. ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ಸ್ಪೆಷಲ್ ಆಫರ್ಲಿ ನಾನು ಬಹಳ ಕಡಿಮೆ ದರದಲ್ಲಿ ಅದನ್ನ ಕೊಡ್ತಾ ಇದ್ದೀನಿ. ಕೇವಲ ವಿಡಿಯೋಸ್ಗಳಷ್ಟೇ ಅಲ್ಲ, 21 ದಿನದ ಪ್ರತಿದಿನಿತ್ಯ ಒಂದೊಂದು ವಿಡಿಯೋ ಇರುತ್ತೆ. ಅದರ ಜೊತೆಗೆ ನಿಮಗೆ ಆಕ್ಷನ್ ತಗೊಳ್ಳಿಕ್ಕೆ ಬೇಕಾಗಿರುವಂತಹ ಜರ್ನಲ್, ಕೆಲವೊಂದಿಷ್ಟು ಮಾಹಿತಿಗಳು, ಈಸಿಯಾಗಿ ನೀವು ಪ್ರಿಂಟ್ಔಟ್ ತಗೊಂಡು ನೀವು ಮನೆಯಲ್ಲಿ ಅನುಸರಿಸಲಿಕ್ಕೆ ಸಾಧ್ಯ ಆಗ್ಲಿಕ್ಕೆ ಉತ್ತೇಜನ, ಬೇಕಾಗಿರುವಂತಹ ವಾಟ್ಸ್ಆಪ್ ಗ್ರೂಪಿನ ಸಪೋರ್ಟ್, ಎಲ್ಲವೂ ಕೊಡೋ ಹಾಗೆ, ಎಲ್ಲವೂ ಇರೋ ಹಾಗೆ ನೀವು ಅನುಸರಿಸಲಿಕ್ಕೆ ಆಗೋ ರೀತಿಯಲ್ಲಿ ತೂಕ ಹೇಗೆ ಇಳಿಸಬೇಕು, ನಿಮ್ಗೆ ಇಳಿಸಬೇಕು ಅನ್ನೋಂಥ ಇಚ್ಛೆ ಇದ್ರೆ ದಯವಿಟ್ಟು ಈ ಕೊಟ್ಟಿರುವಂತಹ ಲಿಂಕ್ ಅನ್ನ ಒತ್ತಿ ಅಲ್ಲಿ ನೀವು ಪ್ರೀ ರಿಜಿಸ್ಟರ್ ಮಾಡ್ಕೊಳ್ಳಿ. ಲಾಂಚ್ ಆಗಿದ್ರೆ ಅದನ್ನ ನೀವು ಅಲ್ಲಿ ಪರ್ಚೇಸ್ ಮಾಡಬಹುದು. ಇದು ಬಹಳ ಮುಖ್ಯ. ಎರಡನೇದು, ಕೇವಲ ತೂಕ ಇಳಿಸೋದ್ರಿಂದ ಸಾಕಾಗೋದಿಲ್ಲ. ತೂಕ ಇಳಿಸೋದ್ರ ಜೊತೆಗೆ ನಾವು ಕೆಲವೊಂದು ವ್ಯಾಯಾಮಗಳನ್ನು ಮಾಡಬೇಕು.
ಮೊಣಕಾಲಿಗೆ ಬೇಕಾಗಿರುವಂತಹ ಕೆಲವೊಂದು ವ್ಯಾಯಾಮಗಳನ್ನು ಸರಿಯಾಗಿ ಮಾಡೋದ್ರಿಂದ ನಮ್ಮ ತೊಡೆಯ ಮುಂಭಾಗದಲ್ಲಿರುವಂತಹ ಕ್ವಾಡ್ರಿಸೆಪ್ಸ್ ಮಾಂಸಖಂಡಗಳಿಗೆ ಬೇಕಾಗಿರುವಂತಹ ಕೆಲವೊಂದು ವ್ಯಾಯಾಮಗಳು, ಕೀಲನ್ನ ನಾವು ಕರೆಕ್ಟ್ ಆಗಿ ಮೂವ್ಮೆಂಟ್ ಮಾಡಲಿಕ್ಕೆ ಬೇಕಾಗಿರುವಂತಹ ಫ್ಲೆಕ್ಸಿಬಿಲಿಟಿಯನ್ನು ಸರಿಯಾಗಿ ಇಟ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ವ್ಯಾಯಾಮಗಳು, ಮಂಡಿಗೆ ರಕ್ತ ಸಂಚಾರ ಹೆಚ್ಚಿಸಲಿಕ್ಕೆ ಬೇಕಾಗಿರುವಂತಹ ಕೆಲವೊಂದು ವ್ಯಾಯಾಮಗಳು, ನಮ್ಮ ತೊಡೆಯ ಅಕ್ಕಪಕ್ಕದಲ್ಲಿ ನಮ್ಮ ಪೃಷ್ಠಭಾಗದಲ್ಲಿ ಬೇಕಾಗಿರುವಂತಹ ಅಲ್ಲಿರುವಂತಹ ಮಾಂಸಖಂಡಗಳನ್ನ ಗಟ್ಟಿ ಮಾಡಲಿಕ್ಕೆ ಕೆಲವೊಂದು ವ್ಯಾಯಾಮಗಳು. ಈ ಎಲ್ಲ ಮಂಡಿಯ ವ್ಯಾಯಾಮಗಳನ್ನ ಕರೆಕ್ಟ್ ಆಗಿ ಮಾಡ್ಕೊಳ್ಳೋದ್ರಿಂದ ಮಂಡಿಯ ರಕ್ತ ಸಂಚಾರ ಚೆನ್ನಾಗಿ ಇಟ್ಕೋಬಹುದು. ಆ ಕಾರ್ಟಿಲೇಜ್ ಅನ್ನ ಚೆನ್ನಾಗಿ ನಾವು ವಾಪಸ್ ರೀಗ್ರೋತ್ ಆಗ್ಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ನೋಡ್ಕೋಬಹುದು. ಸವಕಳಿ ಇದ್ದಿದ್ದನ್ನ ಕಡಿಮೆ ಮಾಡ್ಲಿಕ್ಕೆ, ಅದು ರಿಪೇರ್ ಆಗ್ಲಿಕ್ಕೆ, ಆದಷ್ಟು ಭಾಗ ರಿಪೇರ್ ಆಗ್ಲಿಕ್ಕೆ ನಾವು ಅನುಕೂಲ ಮಾಡ್ಕೊಡ್ಬೋದು. ಸೊ ಮುಖ್ಯವಾಗಿ ದೇಹದ ತೂಕ ಕಡಿಮೆ ಮಾಡ್ಕೊಳ್ಳೋದು ಮತ್ತು ಅದಕ್ಕಿಂತ ಮುಖ್ಯ ವ್ಯಾಯಾಮಗಳನ್ನ ಕರೆಕ್ಟ್ ಆಗಿ ಮಾಡುವಂತಹದ್ದು. ಮೂರನೇದು, ನಮ್ಮ ಆಹಾರದಲ್ಲಿ ಕೆಲವೊಂದು ಬದಲಾವಣೆ ಮಾಡಬೇಕು. ನಮ್ಮ ಕೀಲುಗಳಿಗೆ ಯಾವ ಆಹಾರ ತಗೊಂಡ್ರೆ ಒಳ್ಳೆಯದು, ಯಾವ ಆಹಾರ ತಗೊಂಡ್ರೆ ಒಳ್ಳೇದು ಅಲ್ಲ ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ನಾನು ವಿಡಿಯೋ ಮಾಡಿದ್ದೀನಿ. ಸಾರಾಂಶದಲ್ಲಿ ಹೇಳೋದಾದ್ರೆ ನಾವು ಚೆನ್ನಾಗಿ ನೀರನ್ನ ಕುಡಿಬೇಕು. ಆಂಟಿ ಇನ್ಫ್ಲಮೇಟರಿ ಡಯಟ್ ಅಂತ ಹೇಳ್ತೀವಿ, ಅಂದ್ರೆ ಉರಿಯೂತವನ್ನ ಕಡಿಮೆ ಮಾಡಲಿಕ್ಕೆ ಬೇಕಾಗಿರುವಂತಹ ಕೆಲವೊಂದು ಆಹಾರಗಳು, ಸೊಪ್ಪು ತರಕಾರಿಗಳು, ಕೆಲವೊಂದು ಡ್ರೈ ಫ್ರೂಟ್ಸ್, ಕೆಲವೊಂದು ಬೀಜಗಳು, ಹಣ್ಣುಗಳು ಮತ್ತು ಹಸಿರು ತರಕಾರಿಗಳು, ಅದ್ರ ಜೊತೆಗೆ ಕೆಲವೊಂದು ಅರಿಶಿಣ, ಶುಂಠಿ, ಈ ರೀತಿ ಕೆಲವೊಂದು ನ್ಯಾಚುರಲ್ ಆಂಟಿ ಇನ್ಫ್ಲಮೇಟರಿ ಇರುವಂತಹ ಗುಣಗಳಿರುವಂತಹ ಆಹಾರಗಳು. ಹೆಚ್ಚಿನ ಈ ಆಹಾರಗಳನ್ನ ನಾವು ಪ್ರತಿನಿತ್ಯದ ಆಹಾರ ಪದ್ಧತಿಯಲ್ಲಿ ನಮ್ಮ ಪಥ್ಯದಲ್ಲಿ ಅನುಸರಿಸಿದ್ರೆ ಆ ಉರಿಯೂತವನ್ನು ಕಡಿಮೆ ಮಾಡ್ಬೋದು, ಕೀಲನ್ನ ಚೆನ್ನಾಗಿ ಇಟ್ಕೋಬಹುದು, ಮಂಡಿಯಲ್ಲಿರುವಂತಹ ಗ್ರೀಸ್ ಅನ್ನ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ, ಸವಕಳಿ ಬರದೇ ಇರೋ ರೀತಿಯಲ್ಲಿ ನೋಡ್ಕೋಬಹುದು. ನಾಲ್ಕನೇದು, ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನ ಮಾಡ್ಕೋಬೇಕು. ನಾನು ನಿಂತ್ಕೊಳ್ಳುವಂತಹ ಶೈಲಿ, ಓಡಾಡುವಂತಹ ಶೈಲಿ, ನಾನು ಮಾಡುವಂತಹ ನನ್ನ ದಿನಚರಿ ಹೇಗಿರಬೇಕು, ಸರಿಯಾದ ರೀತಿಯಲ್ಲಿ ನಾನು ಕೀಲಿಗೆ ರೆಸ್ಟ್ ಕೊಡ್ತಾ ಇದ್ದೀನಾ, ಸರಿಯಾದ ವ್ಯಾಯಾಮ ಮಾಡ್ತಾ ಇದ್ದೀನಾ, ನಿಂತ್ಕೊಳ್ಳುವಂತಹ ಸ್ಟೈಲ್ ಸರಿ ಇದೆಯಾ, ನನ್ನ ಈ ಜೀವನ ಶೈಲಿಯನ್ನ ನಾನು ಸರಿಪಡಿಸ್ಕೊಂಡ್ರೆ, ಅಂದ್ರೆ ನನ್ಗೆ ವಯಸ್ಸಾಗ್ತಾ ಇದ್ದಾಗ ಕೂತ್ಕೊಂಡು ಹೇಳ್ಬೇಕಾದ್ರೆ ಸಪೋರ್ಟ್ ಹಿಡ್ಕೊಂಡು ಮಾಡುವಂತಹದ್ದು, ಮೆಟ್ಲು ಹತ್ತಿ ಇಳಿದು ಮಾಡುವಂತಹ ಸರಿಯಾದ ಶೈಲಿ ಯಾವುದು, ನನ್ನ ಹಾಕೊಳ್ಳುವಂತಹ ಶೂ ಸರಿಯಾಗಿದೆಯಾ, ಚಪ್ಪಲನ್ನ ಕರೆಕ್ಟ್ ಆಗಿ ಕುಶನ್ ಇರುವಂತಹ ಚಪ್ಪಲ್ ಹಾಕೊಂಡ್ರೆ ನನ್ನ ಕೀಲನ್ನ ನಾನು ಪ್ರೊಟೆಕ್ಟ್ ಮಾಡ್ಕೋತಾ ಇದ್ದೀನ. ಕೆಲವೊಂದು ಈ ವಿಷಯಗಳನ್ನ ಅರ್ಥ ಮಾಡ್ಕೊಂಡ್ರೆ ಬಹಳ ಚೆನ್ನಾಗಿ ನಾನು ಮಂಡಿಲಿ ಹೆಚ್ಚು ತೊಂದರೆ ಆಗದೆ ಇರೋ ರೀತಿಯಲ್ಲಿ ನೋಡ್ಕೋಬಹುದು. ಐದನೇದು ಮತ್ತು ಕೊನೆಯದು, ಇದು ವಯಸ್ಸಾಯ್ತು ನನಗೆ ಎಲ್ಲರಿಗೂ ಬರುತ್ತೆ ಅಂತ ಇದನ್ನ ನಿರ್ಲಕ್ಷ್ಯ ಮಾಡದೆ ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಿ ಸರಿಯಾದ ರೀತಿಯಲ್ಲಿ ಏನಾಗಿದೆ, ಅದಕ್ಕೆ ಏನು ಚಿಕಿತ್ಸೆ ಅಂತ ತಿಳ್ಕೊಂಡು ಸರಿಪಡಿಸ್ಕೊಳ್ಳುವಂಥದ್ದು ಒಳ್ಳೆಯದು. ಹಲವಾರು ಜನ ನನಗೆ ನೋವು ಬಂತು ಅಂತ ಮನೆಯಲ್ಲೇ ಇದ್ದು ಪೇನ್ ಕಿಲ್ಲರ್ ಮಾತ್ರೆಗಳನ್ನ ತಗೊಂಡ್ರೆ ನಮ್ಗೆ ಇನ್ನಷ್ಟು ಆರೋಗ್ಯದಲ್ಲಿ ತೊಂದರೆ ಆಗ್ತಾ ಬಂದ್ಬಿಡ್ಬೋದು. ಸೊ ಈ ರೀತಿ ಮಾಡದೆ ಸರಿಯಾದ ರೀತಿಯಲ್ಲಿ ನಾವು ಮಂಡಿಯನ್ನ, ಮೊಣಕಾಲನ್ನ ಕರೆಕ್ಟ್ ಆಗಿ ನಾವು ನೋಡ್ಕೊಳ್ಳುವಂತಹದ್ದು ಬಹಳ ಮುಖ್ಯ. ಇದ್ರ ಬಗ್ಗೆನು 7 ದಿನಗಳಲ್ಲಿ ನಾನು ಮಂಡಿ ನೋವನ್ನು ಹೇಗೆ ಕಡಿಮೆ ಮಾಡ್ಕೋಬಹುದು, ಮೂಳೆಗಳನ್ನು ಹೇಗೆ ಗಟ್ಟಿಯಾಗಿ ಇಟ್ಕೋಬಹುದು ಅನ್ನೋದ್ರ ಬಗ್ಗೆನೂ ನಾನು ಒಂದು ಕೋರ್ಸ್ ಅನ್ನ ಡೆವಲಪ್ ಮಾಡ್ತಾ ಇದ್ದೀನಿ. ಅದು ಆದ ನಂತರ ನಿಮ್ಗೆಲ್ಲರಿಗೂ ತಿಳಿಸ್ತೀನಿ. ಇದ್ರ ಜೊತೆಗೆ ನಾವು ಈ ಜೀವನ ಶೈಲಿಯನ್ನ ಕರೆಕ್ಟ್ ಆಗಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ನಿಮಗೆ ಅನ್ಸಿದ್ರೆ ದಯವಿಟ್ಟು ನಾನು ಪ್ರತಿನಿತ್ಯ ಫ್ರೀಯಾಗಿ ಎಲ್ಲರಿಗೂ ವಾಟ್ಸ್ಆಪ್ ಅಲ್ಲಿ ಒಂದೊಂದು ಹೆಲ್ತ್ ಟಿಪ್ ಅನ್ನ ಕೊಡ್ತಾ ಇದ್ದೀನಿ. ನಿಮ್ಮ ವಾಟ್ಸ್ಆಪ್ ಅಲ್ಲಿ ಆರೋಗ್ಯದ ಬಗ್ಗೆ ಒಂದು ಸಣ್ಣ ಮಾಹಿತಿ 15ರಿಂದ 20 ಸೆಕೆಂಡ್ ಅಲ್ಲಿ ಓದ್ಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ. ನೀವಿನ್ನೂ ಅದನ್ನ ಸೇರ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನನ್ನ ವಾಟ್ಸ್ಆಪ್ ಗುಂಪಿಗೆ ಸೇರ್ಕೊಳ್ಳಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಥವಾ ಉಪಯೋಗ ಆಯಿತು ಅಂತ ಅನ್ಸಿದ್ರೆ ಅದನ್ನ ಲೈಕ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ನಲ್ಲಿ ಇದೇ ರೀತಿಯಾದಂತಹ ಮುಖ್ಯವಾಗಿ ಮಂಡಿ ಕೀಲ್ಗಳನ್ನ ಹೇಗೆ ನೋಡ್ಕೋಬೇಕು, ನಮ್ಮ ಮನೆಯಲ್ಲಿರುವಂತಹ ವಯಸ್ಸಾದವ್ರನ್ನ ಹೇಗೆ ನೋಡ್ಕೋಬೇಕು, ಬೆನ್ನು ಸೊಂಟ ನೋವು ಬಂದ್ರೆ ಏನೇನ್ ಮಾಡಬೇಕು, ಈ ಎಲ್ಲಾ ತೊಂದರೆಗಳ ಬಗ್ಗೆ ವಿಡಿಯೋಗಳನ್ನ ಮಾಡಿದ್ದೀನಿ. ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.